ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಹಾಗೂ ತಜಿಕಿಸ್ತಾನದಲ್ಲಿ ಉಗ್ರರ ದಾಳಿಗೆ ತುತ್ತಾಗ್ತಾ ಇರೋ ಚೈನಾ ಈಗ ಆಫ್ಘನಿಸ್ತಾನದಲ್ಲಿ ಕೂಡ ಅದೇ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಮೊನ್ನೆ ಅಲ್ಲಿನ ಮೈನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಚೈನಾ ನಾಗರಿಕನನ್ನ ದುಷ್ಕರ್ಮಿಗಳು ಕೊಂದು ಹಾಕಿದ್ದಾರೆ. ಅದರ ಬೆನ್ನಲ್ಲೇ ಈ ದಾಳಿ ಮಾಡಿದ್ದು ನಾವೇ ಅಂತ ಐಸಿಸ್ ಹೇಳ್ಕೊಂಡಿದೆ. ಇದೇ ಸಂದರ್ಭದಲ್ಲಿ ಆಫ್ಘನಿಸ್ತಾನ ಹಾಗೂ ಜಗತ್ತಿನ ನಾನಾ ಭಾಗಗಳಿಗೆ ಐಸಿಸ್ ಉಗ್ರರನ್ನ ಪಾಕಿಸ್ತಾನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅನ್ನೋ ಆರೋಪವನ್ನು ಮಾಡಿರುವ ಆಫ್ಘನಿಸ್ತಾನ ಐಸಿಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ನಮಗೆ ಆಯುಧಗಳನ್ನು ಕೊಡಿ ಅಂತ ಅಮೆರಿಕಾನ ಕೇಳ್ತಾ ಇದೆ. ಹಾಗಾದ್ರೆ ಆಫ್ಘನಿಸ್ತಾನದಲ್ಲಿ ಹೆಚ್ಚಾಗ್ತಾ ಇರೋ ಚೈನಾ ಹಾಗೂ ರಷ್ಯಾ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ, ಅದನ್ನ ಕೌಂಟರ್ ಮಾಡೋದಕ್ಕೆ ಅಮೆರಿಕ ಮತ್ತೆ ಆಫ್ಘನ್ ನೆಲಕ್ಕೆ ಕಾಲಿಡುತ್ತಾ? ಆಫ್ಘನಿಸ್ತಾನ ಉಗ್ರವಾದದ ವಿಷಯದಲ್ಲಿ ಪಾಕಿಸ್ತಾನದ ಬಗ್ಗೆ ಹೇಳ್ತಾ ಇರೋದೇನು? ಬನ್ನಿ ನೋಡೋಣ. ಗೆಳೆಯರೆ, ಆಫ್ಘನಿಸ್ತಾನದಿಂದ ಅಮೆರಿಕ ಎದ್ದು ಹೋದ ಮೇಲೆ ಅಲ್ಲಿ ಮತ್ತೆ ಚೈನಾ ಹಾಗೂ ರಷ್ಯಾಗಳ ಪ್ರಭಾವ ಹೆಚ್ಚಾಗ್ತಾ ಇದೆ. ಚೈನಾ ಆಫ್ಘನಿಸ್ತಾನಕ್ಕೆ ರಾಯಭಾರಿಯನ್ನ ನೇಮಕ ಮಾಡಿದ ಮೊದಲ ದೇಶ ಅನ್ನಿಸ್ಕೊಳ್ತು. ಅಲ್ಲಿನ ಮೂಲಭೂತ ಸೌಕರ್ಯಾಭಿವೃದ್ಧಿಗೆ ಚೈನಾ ಹೂಡಿಕೆಗಳನ್ನು ಮಾಡ್ತಾ ಇದೆ. ಅಲ್ಲಿನ ಲಿಥಿಯಂ ಹಾಗೂ ಗೋಲ್ಡ್ ಮೈನಿಂಗ್ ಮೇಲೆ ಚೈನಾ ಕಣ್ಣಿಟ್ಕೊಂಡಿದೆ ಮತ್ತು ಅಲ್ಲಿ ಮೈನಿಂಗ್ ಚಟುವಟಿಕೆಗಳನ್ನು ಕೂಡ ಚೈನಾ ಶುರು ಮಾಡಿದೆ. ಆಫ್ಘನಿಸ್ತಾನದಲ್ಲಿರೋ ಲಿಥಿಯಂ ಎಷ್ಟಿದೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಇದು ಲಿಥಿಯಂ ವಿಷಯದಲ್ಲಿ ಸೌದಿ ಅರೇಬಿಯಾ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭವಿಷ್ಯದಲ್ಲಿ ಲಿಥಿಯಂ ಅನ್ನೋದು ಜಗತ್ತಿನ ಇಂಧನವಾಗಿ ಬದಲಾಗುತ್ತೆ. ಇಡೀ ಜಗತ್ತು ಎಲೆಕ್ಟ್ರಿಕ್ ವಾಹನಗಳ ಬಳಕೆಯನ್ನ ಹೆಚ್ಚು ಮಾಡ್ತಾ ಇರೋದ್ರಿಂದ ಬ್ಯಾಟರಿಗಳ ತಯಾರಿಕೆಗೆ ಲಿಥಿಯಂ ಬೇಕು. ಆ ಸಂದರ್ಭದಲ್ಲಿ ಜಗತ್ತಿಗೆ ಅತಿ ಹೆಚ್ಚು ಲಿಥಿಯಂ ಸರಬರಾಜು ಮಾಡೋ ದೇಶಗಳ ಪಟ್ಟಿಲಿ ಆಫ್ಘನಿಸ್ತಾನ ಕೂಡ ಇರುತ್ತೆ. ಈ ಮೂಲಕ ಈಗ ಪೆಟ್ರೋಲಿಯಂ ಮೂಲಕ ಸೌದಿ ಅರೇಬಿಯಾ ಹೇಗೆ ಶ್ರೀಮಂತ ದೇಶ ಆಗಿದೆಯೋ ಹಾಗೆ ಆಫ್ಘನಿಸ್ತಾನ ಕೂಡ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ಚೈನಾ, ಭಾರತ ಸೇರಿದಂತೆ ಸಾಕಷ್ಟು ದೇಶಗಳು ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಇದ್ರು ತಮ್ಮ ಅಸ್ತಿತ್ವವನ್ನು ಅಲ್ಲಿ ಸ್ಥಾಪಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇವೆ. ಲಿಥಿಯಂ ಅನ್ನೋದು ಎಲ್ಲರಿಗೂ ಬೇಕು. ಸೊ ಅಮೆರಿಕ ಕೂಡ ಮುಂದಿನ ದಿನಗಳಲ್ಲಿ ಆಫ್ಘನಿಸ್ತಾನದ ಮೇಲೆ ಮತ್ತೆ ಕಣ್ಣು ನೆಡೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಉದ್ದೇಶ ಇಟ್ಕೊಂಡೆ ಅಮೆರಿಕ ಇಷ್ಟು ದಿನ ಆಫ್ಘನಿಸ್ತಾನಕ್ಕೆ ವಿಪರೀತ ಪ್ರಮಾಣದ ಅನುದಾನವನ್ನು ಕೊಡ್ತಾ ಇತ್ತು. ಆದರೆ ಈಗಲ್ಲಿ ಸರ್ಕಾರ ಬದಲಾಗಿ ಟ್ರಂಪ್ ಅಧ್ಯಕ್ಷರಾದ ಬೆನ್ನಲ್ಲೇ ಆಫ್ಘನಿಸ್ತಾನಕ್ಕೆ ಕೊಡ್ತಾ ಇದ್ದ ಎಲ್ಲ ಸಹಾಯಧನವನ್ನ ನಿಲ್ಲಿಸುವ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಆಫ್ಘನಿಸ್ತಾನದಿಂದ ಅಮೆರಿಕ ಎದ್ದು ಬರುವಾಗ ಅಲ್ಲಿ ಬಿಟ್ಟು ಬಂದ ಆಯುಧಗಳೇನಿವೆ ಅವುಗಳನ್ನ ಆಫ್ಘನಿಸ್ತಾನ ಕೂಡಲೇ ಅಮೆರಿಕಕ್ಕೆ ಹಿಂತಿರುಗಿಸಬೇಕು. ಆ ನಂತರವೇ ನಾವು ಅನುದಾನ, ಸಹಾಯಧನದ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಅಮೆರಿಕ ಹೇಳಿದೆ. ಆದರೆ ಸದ್ಯಕ್ಕೆ ಆಯುಧಗಳನ್ನು ಹಿಂತಿರುಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರೋ ಆಫ್ಘನಿಸ್ತಾನ, ನಮಗೆ ಈಗಿರೋ ಆಯುಧಗಳು ಸಾಕಾಗ್ತಾ ಇಲ್ಲ, ಇನ್ನಷ್ಟು ಆಯುಧಗಳ ಅಗತ್ಯ ಇದೆ, ಅದನ್ನು ಕೂಡ ನೀವೇ ನಮಗೆ ಪೂರೈಸಿ ಅಂತ ಕೇಳ್ತಾ ಇದೆ. ಗೆಳೆಯರೆ, ಇಲ್ಲಿ ತಾಲಿಬಾನಿಗಳು ಅಮೆರಿಕಾನ ಆಯುಧ ಕೇಳ್ತಾ ಇರೋದು ಅಮೆರಿಕ ವಿರುದ್ಧ ಹೋರಾಟ ಮಾಡೋದಕ್ಕಲ್ಲ, ಬದಲಿಗೆ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡೋದಕ್ಕೆ. ಅದರಲ್ಲೂ ಆಫ್ಘನಿಸ್ತಾನದಲ್ಲಿ ಹೆಚ್ಚಾಗ್ತಾ ಇರೋ ಭಯೋತ್ಪಾದನೆ ಮತ್ತು ಪಾಕಿಸ್ತಾನದಿಂದ ಇಡೀ ಜಗತ್ತಿಗೆ ಹರಡ್ತಾ ಇರೋ ಭಯೋತ್ಪಾದನೆಯ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಆ ಹೋರಾಟವನ್ನು ನಾವಲ್ಲದೆ ಬೇರೆ ಯಾರೂ ಕೂಡ ಸಮರ್ಥವಾಗಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರನ್ನ ಮಟ್ಟ ಹಾಕೋದಕ್ಕೆ ನಾವೇ ಸರಿ. ಹೀಗಾಗಿ ನಮಗೆ ಇನ್ನಷ್ಟು ಆಯುಧಗಳನ್ನು ಕೊಡಿ ಅಂತ ಆಫ್ಘನಿಸ್ತಾನ ಕೇಳ್ತಾ ಇದೆ. ಅವ್ರು ಹೇಳ್ತಾ ಇರೋದು ಐಸಿಸ್ ಬಗ್ಗೆ ಮತ್ತು ಪಾಕಿಸ್ತಾನದ ಬಗ್ಗೆ. ಈ ಪಾಕಿಸ್ತಾನ ಇದೆ ನೋಡಿ, ಇದು ಜಗತ್ತಿಗೊಂದಷ್ಟು ಅತ್ಯಮೂಲ್ಯ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರತ್ತೆ. ಆ ಪಟ್ಟಿಲಿ ಕತ್ತೆಗಳಿವೆ, ಭಿಕ್ಷುಕರಿದ್ದಾರೆ, ಕಳ್ಳರಿದ್ದಾರೆ, ಬಿಟ್ರೆ ಭಯೋತ್ಪಾದಕರನ್ನು ಕೂಡ ಪಾಕಿಸ್ತಾನ ಎಕ್ಸ್ಪೋರ್ಟ್ ಮಾಡುತ್ತೆ. ಪಾಕಿಸ್ತಾನ ಅನ್ನೋದು ಭಯೋತ್ಪಾದಕರ ಬೀಜ ಕೇಂದ್ರ ಅಂತ ಭಾರತ ಪದೇ ಪದೇ ಹೇಳ್ತಾ ಇತ್ತು. ಆದ್ರೆ ಈಗ ಪಾಕಿಸ್ತಾನದ ಪಕ್ಕದಲ್ಲೇ ಇರೋ ಇನ್ನೂ ಒಂದು ಇಸ್ಲಾಮಿಕ್ ಎಮಿರೇಟ್ ಆಫ್ಘನಿಸ್ತಾನ ಕೂಡ ಪಾಕಿಸ್ತಾನವನ್ನ ಉಗ್ರರ ಬ್ರೀಡಿಂಗ್ ಸೆಂಟರ್ ಅಂತ ಕರೀತಾ ಇದೆ. ಗೆಳೆಯರೆ, ಆಫ್ಘನಿಸ್ತಾನದಲ್ಲಿ ಐಸಿಸ್ ಚಟುವಟಿಕೆಗಳು ಹೆಚ್ಚಾಗ್ತಾ ಹೋಗ್ತಾ ಇವೆ. ಸಿರಿಯಾ ಹಾಗೂ ಇರಾಕ್ ಅಲ್ಲಿ ತನ್ನ ನೆಲೆ ಕಳ್ಕೊಂಡ ಐಸಿಸ್ ಅಲ್ಲಿಂದ ಆಫ್ಘನಿಸ್ತಾನಕ್ಕೆ ಶಿಫ್ಟ್ ಆಯಿತು. ಆನಂತರ ಅದು ಪಾಕಿಸ್ತಾನದ ಗಡಿಯಲ್ಲಿ ಕಾರ್ಯಚಟುವಟಿಕೆಗಳನ್ನು ಹೆಚ್ಚು ಮಾಡ್ತು. ಯಾವಾಗ ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನದ ಸಂಬಂಧಗಳಲ್ಲಿ ಸಣ್ಣ ಬಿರುಕು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತೋ ಆಗ ಪಾಕಿಸ್ತಾನದ ಬೇಹುಗಾರಿಕಾ ಇಲಾಖೆ ISI ಆಫ್ಘನಿಸ್ತಾನದಲ್ಲಿ ಐಸಿಸ್ ಉಗ್ರರಿಗೆ ತರಬೇತಿ ಕೊಡೋದಕ್ಕೆ, ಅವರಿಗೆ ಆರ್ಥಿಕ ಮೂಲಗಳನ್ನು ಒದಗಿಸಿಕೊಡೋದಕ್ಕೆ, ಅವರನ್ನು ಬೆಂಬಲಿಸೋದಕ್ಕೆ ನಿಂತುಕೊಳ್ತು. ಈಗ ಅದರ ಮುಂದುವರೆದ ಭಾಗ ಹೇಗಿದೆ ಅಂದರೆ, ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಮತ್ತು ಬಲೂಚಿಸ್ತಾನದ ಭಾಗಗಳಲ್ಲಿ ISI ಒಂದಷ್ಟು ಭಯೋತ್ಪಾದಕ ತರಬೇತಿ ಕೇಂದ್ರಗಳನ್ನು ನಡೆಸ್ತಾ ಇದೆ. ಅದರಲ್ಲಿ ನಾನಾ ದೇಶಗಳಿಂದ ಬರುವ ಐಸಿಸ್ ಉಗ್ರರಿಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಕರಾಚಿ, ಇಸ್ಲಾಮಾಬಾದ್, ರಾವಲ್ಪಿಂಡಿ ಸೇರಿದಂತೆ ನಾನಾ ಏರ್ಪೋರ್ಟ್ಗಳ ಮೂಲಕ ಉಗ್ರರು ಪಾಕಿಸ್ತಾನಕ್ಕೆ ಬರ್ತಾರೆ. ಅವರನ್ನ ಖೈಬರ್ ಮತ್ತು ಬಲೂಚ್ ಕ್ಯಾಂಪುಗಳಲ್ಲಿ ತರಬೇತಿಗೊಳಿಸಿ ಆನಂತರ ಏಷ್ಯಾ, ಯುರೋಪ್ ಸೇರಿದಂತೆ ಜಗತ್ತಿನ ನಾನಾ ಭಾಗಗಳಿಗೆ ಕಳುಹಿಸಲಾಗುತ್ತೆ ಅನ್ನೋ ಮಾತನ್ನ ಆಫ್ಘನಿಸ್ತಾನ
ಪಾಕಿಸ್ತಾನ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಈ ಬಗ್ಗೆ ನಮ್ಮ ಬಳಿ ಸಾಕಷ್ಟು ಸಾಕ್ಷಿ ಆಧಾರಗಳು ಕೂಡ ಇವೆ ಅಂತ ತಾಲಿಬಾನ್ ಹೇಳಿದೆ. ಗೆಳೆಯರೆ, ತಾಲಿಬಾನ್ ಆಡಳಿತ ದ ಆನ್ಯುವಲ್ ರಿಪೋರ್ಟ್ ಆಫ್ ದ ಸೆಂಟ್ರಲ್ ಕಮಿಷನ್ ಫಾರ್ ಸೆಕ್ಯೂರಿಟಿ ಅಂಡ್ ಕ್ಲಿಯರೆನ್ಸ್ ಅಫೈರ್ಸ್ ಅನ್ನೋ ವರದಿಯೊಂದನ್ನು ಬಿಡುಗಡೆ ಮಾಡಿದೆ. ಇದು ಪ್ರತಿ ವರ್ಷ ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ಅವರು ತಯಾರು ಮಾಡೋ ರಿಪೋರ್ಟ್. ಕಾನೂನು ಸುವ್ಯವಸ್ಥೆ, ನ್ಯಾಯಪಾಲನೆ, ದೇಶದ ರಕ್ಷಣೆ, ಪ್ರಾಕೃತಿಕ ವಿಕೋಪಗಳನ್ನು ಎದುರಿಸುವುದಕ್ಕೆ ತೆಗೆದುಕೊಂಡ ಕ್ರಮಗಳು, ಜ್ವಲಂತ ಸಮಸ್ಯೆಗಳು, ಮಾದಕ ಪದಾರ್ಥಗಳು, ಉಗ್ರವಾದ, ಹೀಗೆ 7 ವಿವಿಧ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಅವರು ಈ ವರದಿಯನ್ನು ಸಿದ್ಧಪಡಿಸ್ತಾರೆ. ಈ ಬಾರಿಯ ವರದಿಯಲ್ಲಿ ಅತಿ ಹೆಚ್ಚು ವಿಷಯ ಇರೋದು ಭಯೋತ್ಪಾದನೆ, ಪಾಕಿಸ್ತಾನ ಮತ್ತು ಮಾದಕ ಪದಾರ್ಥಗಳ ಬಗ್ಗೆ. ಆಫ್ಘನಿಸ್ತಾನದಲ್ಲಿ ಐಸಿಸ್ ಚಟುವಟಿಕೆ ಹೆಚ್ಚಾಗ್ತಾ ಇದೆ, ಅದರ ಹಿಂದೆ ಪಾಕಿಸ್ತಾನ ಇದೆ ಅಂತ ಅವರು ಈ ವರದಿಯಲ್ಲಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಹಾಗೆ ಪಾಕ್ ಆಫ್ಘನ್ ಗಡಿಯಲ್ಲಿ ಸಾಕಷ್ಟು ಮಾದಕ ಪದಾರ್ಥಗಳನ್ನು ಪತ್ತೆ ಮಾಡಿ ಸೀಸ್ ಮಾಡಿರುವುದಾಗಿ ಈ ವರದಿ ತಿಳಿಸ್ತಾ ಇದೆ. ಮತ್ತು ಈ ಮಾದಕ ಪದಾರ್ಥಗಳ ರಾಕೆಟ್ ಹಿಂದೆ ಕೂಡ ಪಾಕಿಸ್ತಾನ ಇದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಆಫ್ಘನಿಸ್ತಾನ ಉಗ್ರವಾದದ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಐಸಿಸ್ ಉಗ್ರರ ಸಾಕಷ್ಟು ದಾಳಿಗಳನ್ನು ನಾವು ನ್ಯೂಟ್ರಲೈಸ್ ಮಾಡಿದೀವಿ. ಆಫ್ಘನಿಸ್ತಾನದಲ್ಲಿ ವಿದೇಶಿ ಹೂಡಿಕೆಗಳು ಬಾರದ ಹಾಗೆ ಆಫ್ಘನಿಸ್ತಾನದ ಅಭಿವೃದ್ಧಿಯನ್ನು ತಡೆಯೋ ನಿಟ್ಟಲ್ಲಿ ಇಲ್ಲಿ ಉಗ್ರ ಚಟುವಟಿಕೆಗಳನ್ನ ಒಂದಷ್ಟು ಬಾಹ್ಯ ಶಕ್ತಿಗಳು ಪ್ರೋತ್ಸಾಹಿಸ್ತಾ ಇವೆ ಅಂತ ಹೇಳಿರೋ ತಾಲಿಬಾನ್, ಇದುವರೆಗೆ ನಾವು ಬಂಧಿಸಿದ ಹಾಗೂ ಕೊಂದ ಉಗ್ರರು ಪಾಕಿಸ್ತಾನ ಅಥವಾ ತಜಿಕಿಸ್ತಾನದ ಮೂಲದವರಾಗಿದ್ದಾರೆ ಅಂತ ಕೂಡ ಹೇಳಿದೆ. ಇಲ್ಲಿ ಆಫ್ಘನಿಸ್ತಾನದಲ್ಲಿ ಆಡಳಿತ ಮಾಡ್ತಾ ಇರೋದೇ ಭಯೋತ್ಪಾದಕರು. ಅವರು ಮತ್ತು ಉಗ್ರರ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಂತ ನಮಗನ್ನಿಸಬಹುದು. ತಾಲಿಬಾನ್ ಆಫ್ಘನಿಸ್ತಾನವನ್ನು ಆಳ್ತಾ ಇದೆ ಅನ್ನೋದು ನಿಜ. ಅವರು 7ನೇ ಶತಮಾನದ ಕಾನೂನುಗಳಿಗೆ ಜೋತು ಬಿದ್ದಿದ್ದಾರೆ ಅನ್ನೋದು ಕೂಡ ನಿಜಾನೇ. ಸ್ತ್ರೀ ಸ್ವಾತಂತ್ರ್ಯ, ಸ್ತ್ರೀಯರಿಗೆ ವಿದ್ಯಾಭ್ಯಾಸದ ಹಕ್ಕು, ಮನೆಯಿಂದ ಹೊರಗೆ ಬರುವ ಅಧಿಕಾರ ಇವೆಲ್ಲ ಅಲ್ಲಿಲ್ಲ. ಅಲ್ಲಿ ಬೀದಿಲಿ ಕಲ್ಲು ಹೊಡೆದು ಕೊಲ್ಲೋ ಶಿಕ್ಷೆಯನ್ನು ಇವತ್ತಿಗೂ ಕೊಡ್ತಾರೆ, ಇದೆಲ್ಲ ನಿಜಾನೇ. ಆದರೂ ಅಲ್ಲಿ ತಾಲಿಬಾನ್ ಆಳ್ವಿಕೆ ಮಾಡ್ತಾ ಇದೆ ಅಂದ್ರೆ ಅವರದ್ದೇ ಆದ ಒಂದಷ್ಟು ಕಾನೂನುಗಳನ್ನು ಅವರು ಮಾಡಿಕೊಂಡಿದ್ದಾರೆ. ನಮ್ಮ ಕಣ್ಣಿಗೆ ಅವು ಹೇಗೆ ಕಾಣುತ್ತವೆ ಅನ್ನೋದು ಮುಖ್ಯ ಅಲ್ಲ. ಅವರವರ ಕಾನೂನುಗಳು ಅವರವರು, ಆದರೆ ಅವರು ಕೂಡ ತಮ್ಮ ನೆಲದಲ್ಲಿ ಬೇರೆ ಉಗ್ರ ಸಂಘಟನೆಗಳಿರೋದನ್ನು ಬಯಸೋದಿಲ್ಲ. ಯಾಕೆಂದ್ರೆ ನಾಳೆ ಐಸಿಸ್ ಅಲ್ಲಿ ಬಲಿಷ್ಠವಾದ್ರೆ ತಾಲಿಬಾನ್ ಆಡಳಿತಕ್ಕೆ ಅದರಿಂದ ಕುಂದು ಉಂಟಾಗತ್ತೆ. ಇವರು ಅಧಿಕಾರ ಕಳ್ಕೋಬೇಕಾಗತ್ತೆ. ಏನೇ ಬ್ರದರ್ಹುಡ್, ಶರಿಯಾ ಕಾನೂನು, ಒಂದೇ ರಕ್ತ, ಒಂದೇ ತಟ್ಟೆಯಲ್ಲಿ ಊಟ ಅಂದರೂ ಕೂಡ ಅಧಿಕಾರನೇ ನೋಡಿ. ಅವರ ಮೂಲತತ್ವನೇ ಅಧಿಕಾರ ಸ್ಥಾಪನೆಯಲ್ಲಿದೆ. ಹೀಗಾಗಿ ತಾಲಿಬಾನ್ ಕೂಡ ಐಸಿಸ್ ಬೆಳೆಯೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಇನ್ನು ಐಸಿಸ್ ಕೂಡ ಅಲ್ಲಿ ಬೇರು ಬಿಡೋದಕ್ಕೆ ಹೋಗ್ತಾ ಇರೋದು ಆ ದೇಶದ ಮೇಲಿನ ಅಧಿಕಾರವನ್ನು ತನ್ನ ಕೈಗೆ ತಗೋಬೇಕು ಅನ್ನೋ ಕಾರಣಕ್ಕೇನೆ. ಹೀಗಾಗಿ ಅವರಿಗಲ್ಲಿ ಐಸಿಸ್ ಅನ್ನೋದು ಶತ್ರು. ಅವರನ್ನು ನಾವು ಮಟ್ಟ ಹಾಕಬೇಕಾಗಿದೆ ಅಂತ ಹೇಳ್ತಾ ಇರೋ ಆಫ್ಘನಿಸ್ತಾನ ಅದಕ್ಕಾಗಿ ಅಮೆರಿಕದ ಆಯುಧ ಸಹಾಯವನ್ನು ಕೂಡ ಕೇಳ್ತಾ ಇದೆ. ಗೆಳೆಯರೆ, ಮೊನ್ನೆ ಚೈನಾದ ಗಣಿ ನೌಕರನೊಬ್ಬನನ್ನ ಐಸಿಸ್ ಉಗ್ರರು ಆಫ್ಘನಿಸ್ತಾನದಲ್ಲಿ ಗುಂಡಿಟ್ಟುಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ತಜಿಕಿಸ್ತಾನದಲ್ಲಿ ಕೂಡ ಚೈನಾದ ಕಾರ್ಮಿಕರಿದ್ದ ವಾಹನವೊಂದರ ಮೇಲೆ ಉಗ್ರರು ದಾಳಿ ಮಾಡಿದ್ದಾರೆ. ಇದು ಆಫ್ಘನಿಸ್ತಾನದಲ್ಲಿ ಹೆಚ್ಚಾಗ್ತಾ ಇರುವ ಐಸಿಸ್ ಚಟುವಟಿಕೆಗಳನ್ನು ತೋರಿಸ್ತಾ ಇದೆ. ಇನ್ನು ಆಫ್ಘನಿಸ್ತಾನ ಅನ್ನೋದಿದೆ ನೋಡಿ, ಇದು ನಾನಾ ಕಾರಣಗಳಿಂದ ಜಗತ್ತಿನ ಶ್ರೀಮಂತ ದೇಶಗಳಿಗೆ ಅತಿ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿ ರಷ್ಯಾ ಆಧಿಪತ್ಯವನ್ನ ಸ್ಥಾಪನೆ ಮಾಡೋದಕ್ಕೆ ಹೋಗಿದ್ದು, ಅವರನ್ನ ಎಬ್ಬಿಸಿ ನಾವು ಕೂತ್ಕೋತೀವಿ ಅಂತ ಅಮೆರಿಕ ಅಲ್ಲಿಗೆ ಬಂದಿದ್ದು ಕೂಡ ಆಫ್ಘನಿಸ್ತಾನದ ಭೌಗೋಳಿಕ ಮಹತ್ವದ ಕಾರಣದಿಂದ. ಆಫ್ಘನಿಸ್ತಾನ ಕೈಲಿದ್ರೆ ಮಧ್ಯಪ್ರಾಚ್ಯ, ಏಷ್ಯಾ ಹಾಗೂ ಒಂದಷ್ಟು ಯುರೋಪ್ ಅನ್ನು ಕೂಡ ಕೈಲಿಟ್ಕೋಬಹುದು ಅಥವಾ ಕಣ್ಣಂಚಲ್ಲಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೀಗ ಅಲ್ಲಿಂದ ಅಮೆರಿಕ ಎದ್ದು ಹೋದ ನಂತರ ಅಲ್ಲಿಗೆ ಚೈನಾ ಬಂದು ಕೂತಿದೆ. ಅವರಿಗೆ ಆಫ್ಘನಿಸ್ತಾನದಲ್ಲಿನ ಗಣಿಗಳ ಬಗ್ಗೆ ತುಂಬಾ ಆಸಕ್ತಿ. ಹೀಗಾಗಿ ಚೈನಾ $1 ಟ್ರಿಲಿಯನ್ ಗಣಿಗಳನ್ನು ತನ್ನ ತೆಕ್ಕೆಗೆ ತಗೊಳ್ತಾ ಇದ್ರೆ ಅದನ್ನು ನೋಡಿಕೊಂಡು ಅಮೆರಿಕ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಅಮೆರಿಕ ಕೂಡ ಆಫ್ಘನಿಸ್ತಾನಕ್ಕೆ ಪ್ರವೇಶ ಪಡ್ಕೊಳ್ಳೋದಕ್ಕೆ ಒಂದು ದಾರಿಯನ್ನ ಹುಡುಕ್ತಾ ಇದೆ. ಸದ್ಯಕ್ಕೆ ಆಫ್ಘನರಿಗೆ ಅನುದಾನದ ಹಣ ಬೇಕು. ಅದನ್ನ ಇಷ್ಟು ದಿನ ಅಮೆರಿಕ ಕಳ್ಳ ಮಾರ್ಗದಲ್ಲಿ ಕೊಡ್ತಾ ಇತ್ತು. ಅಮೆರಿಕಾದಿಂದ ಸಿಕ್ಕಾಪಟ್ಟೆ ಆಫ್ಘನಿಸ್ತಾನಕ್ಕೆ ಹಣ ಬರ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿ ಬಂದವು. ಅದನ್ನ ಎಲನ್ ಮಸ್ಕ್ ಕೂಡ ಟ್ವೀಟ್ ಮಾಡಿದ್ರು. ಆ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೊಂದಷ್ಟು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಈಗ ಟ್ರಂಪ್ ಆಡಳಿತ ಏಕಾಏಕಿ ಅನುದಾನ ಬಂದ್ ಅಂತ ಹೇಳ್ತಾ ಇದೆ. ಹಾಗೆ ಮಾಡಿದ್ರೆ ಆಫ್ಘನಿಸ್ತಾನ ಸಮಸ್ಯೆಗೀಡಾಗುತ್ತೆ. ಜೊತೆಗೆ ಅಮೆರಿಕಾಗೆ ಹೋಗಿರುವ ಆಫ್ಘನ್ ನಿರಾಶ್ರಿತರನ್ನು ಕೂಡ ಹೊರ ಹಾಕೋ ಬಗ್ಗೆ ಟ್ರಂಪ್ ಮಾತಾಡ್ತಾ ಇದ್ದಾರೆ. ಇದು ಆಫ್ಘನಿಸ್ತಾನದ ತಾಲಿಬಾನ್ ಆಡಳಿತದ ಮೇಲೆ ಒಂದಷ್ಟು ಒತ್ತಡವನ್ನ ಹೇರುವ ಪ್ರಯತ್ನದ ಭಾಗವಾಗಿ ಕಾಣ್ತಾ ಇದೆ. ಅಮೆರಿಕಾದು, ಅದರಲ್ಲೂ ಟ್ರಂಪ್ ಆಡಳಿತದ ಅಮೆರಿಕಾದು ವ್ಯಾಪಾರಿ ಮನಸ್ಥಿತಿ. ಅವರಿಗೆ ಲಾಭ ಬೇಕು. ಹಾಗೆ ಲಾಭ ಮಾಡ್ಕೊಳ್ಳೋದಕ್ಕೆ ಆಫ್ಘನಿಸ್ತಾನದಲ್ಲಿ ಸಾಕಷ್ಟು ಅವಕಾಶಗಳಿವೆ. ಅಲ್ಲಿ ತೈಲ ಇದೆ, ಗೋಲ್ಡ್ ಇದೆ, ಲಿಥಿಯಂ ಇದೆ, ಕಲ್ಲಿದ್ದಲಿದೆ. ಹಾಗೆ
ಇನ್ನೂ ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಅಲ್ಲಿವೆ. ಅವ್ರಿಗೆ ಹೂಡಿಕೆ ಬೇಕು. ಅದಕ್ಕೆ ಅಮೆರಿಕ ಆದರೂ ಚೈನಾ ಆದರೂ ಅವರೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವರ ಅಧಿಕಾರಕ್ಕೆ ತೊಂದರೆ ಮಾಡದೇ ಇದ್ರೆ ಯಾರೇ ಬಂದರೂ ತಾಲಿಬಾನ್ ಸ್ವಾಗತಿಸುತ್ತೆ. ಹಾಗೆ ಅಮೆರಿಕ ಮತ್ತೆ ವ್ಯಾಪಾರ ದೃಷ್ಟಿಯಿಂದ ಬಂದರೆ ಅದರ ಲಾಭ ಆಫ್ಘನಿಸ್ತಾನಕ್ಕೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗತ್ತೆ. ಇನ್ನಿಲ್ಲಿಗೆ ಅಮೆರಿಕ ಬಂದರೆ ಸಹಜವಾಗಿ ಇಸ್ರೇಲ್ ಬರುತ್ತೆ. ಆಫ್ಘನಿಸ್ತಾನ್ನಲ್ಲಿ ಕೂತ್ಕೊಂಡ್ರೆ ಇರಾನ್ ಸೇರಿದಂತೆ ಇಡೀ ಮಧ್ಯಪ್ರಾಚ್ಯದ ಮೇಲೆ ಕಣ್ಣಿಡೋದಕ್ಕೆ ಇಸ್ರೇಲ್ಗೆ ಸಾಧ್ಯ ಆಗುತ್ತೆ. ಸೊ ಐಸಿಸ್ ವಿರುದ್ಧದ ಯುದ್ಧಕ್ಕೆ ಈಗ ಅಮೆರಿಕ ಇಸ್ರೇಲ್ಗಳು ಆಫ್ಘನಿಸ್ತಾನಕ್ಕೆ ನೆರವು ಕೊಡುತ್ವಾ? ಆಫ್ಘನಿಸ್ತಾನ ಕೇಳ್ತಾ ಇದೆ. ಅಮೆರಿಕ ಈ ಅವಕಾಶವನ್ನು ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಐಸಿಸ್ಗೆ ಪಾಕಿಸ್ತಾನ ತನ್ನ ನೆಲದಲ್ಲಿ ತರಬೇತಿಯನ್ನು ಕೊಡ್ತಾ ಇದೆ ಅನ್ನೋ ಆಫ್ಘನಿಸ್ತಾನದ ಆರೋಪಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.